ಈಗಿನ ಕಾಲ ಜನರು ಆಯುರ್ವೇದ ಪದ್ಧತಿ ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಆಯುರ್ವೇದ ಪದ್ಧತಿಯಲ್ಲಿ ಕಾಳು ಕಡಿ ಬಹಳ ಮಹತ್ವದ ಒಂದು ಪದಾರ್ಥ. ಇಂಥ ಪದಾರ್ಥ ಬಗ್ಗೆ ತಿಳಿಯಬೇಕಾದ್ರೆ ಸಾಕಷ್ಟು ಇದೆ. ಆಯುರ್ವೇದ ಪಂಡಿತರಾಗಿರುವಂಥ ಡಾಕ್ಟರ್ ಶಿವಾನಂದ್ ರಾಥೋರ್ ಅವರು ನಮ್ಮೊಂದಿಗೆ ಇದ್ದಾರೆ. ಈ ಹಿಂದಿನ ಒಂದು ಭಾಗದಲ್ಲಿ ಉಪ್ಪಿನ ಮಹತ್ವ ಬಗ್ಗೆ ಸಾಕಷ್ಟು ಅವರು ಮಾಹಿತಿ ನೀಡಿದ್ದಾರೆ. ಈಗ ಅವರಿಂದ ನಾವು ಕಾಳು ಕಡಿ ಬಗ್ಗೆ, ಅಂದರೆ ಕಾಳುಗಳಲ್ಲಿ ಎಷ್ಟು ವಿಧಗಳಿವೆ, ಅದು ಯಾವ್ಯಾವ ಉಪಯೋಗಗಳು ಮಾಡಿದರೆ ಏನೆಲ್ಲ ಅನುಕೂಲವಾಗುತ್ತದೆ ಎಂಬುದನ್ನು ಮಾಹಿತಿ ಪಡೆದುಕೊಳ್ಳೋಣ. ಬನ್ನಿ, ಈಗ ನಮ್ಮೊಂದಿಗೆ ಗುರುಜಿ ಇದ್ದಾರೆ. ಅವರಿಂದ ಈ ಹಿಂದಿನ ಮಹತ್ವದ ವಿಷಯವೆಂದರೆ ಕಾಳು ಕಡಿ ಬಗ್ಗೆ ತಿಳ್ಕೊಂಡು ಬನ್ನಿ. ಗುರುಜಿ ನಮಸ್ಕಾರ. ಹಿಂದಿನ ಸಾರಿ ಉಪ್ಪಿನ ಬಗ್ಗೆ ಎಲ್ಲ ನೀವು ಸಮಗ್ರ ಮಾಹಿತಿ ನೀಡಿದ್ರಿ. ಈಗ ಹಿಂದಿನ ವಿಷಯ ಏನಂದರೆ ಕಾಳು ಕಡಿ. ಕಾಳು ಕಡಿಯಲ್ಲಿ ಏನು ಮಹತ್ವ ಮತ್ತು ಎಷ್ಟು ವಿಧಗಳು ಇವೆ, ಏನು ಇವೆ ಅಂತ. ಎಲ್ಲರಿಗೂ ನಮಸ್ಕಾರ. ಕಳೆದ ಸಲ ನಾವು ಉಪ್ಪಿನ ವಿಷಯ ಬಗ್ಗೆ ಮಾತಾಡಿದ್ದೀವಿ. ಅದರ ಮಹತ್ವತ ಭಾಳಷ್ಟು ಜನ ಮತ್ತು ಮಾತಾಡಿ ಸುಖವನ್ನು ಪಡಿಸ್ಕೊಂಡ್ರು. ಇವತ್ತಿನ ವಿಷಯ ತಾವು ತೊಗೊಂಡು ಬಂದಿರತಕ್ಕಂಥದ್ದೇನೆಂದರೆ ಕಾಳ ಕಡಿ ಬಗ್ಗೆ ಇವತ್ತು ಮಾತಾಡೋಣ ಅಂತ. ಕಾಳ ಕಡಿ ವಿಷಯ ಮಾತಾಡೋಕ್ಕಿಂತ ಮುಂಚೆ ಪ್ರಪಂಚದಲ್ಲೇ ಎಲ್ಲರಿಗೂ 100 ವ್ಯವಸ್ಥೆಯನ್ನು ದೇವರು ಕೊಟ್ಟು ಕಳಿಸಿದ್ದಾನೆ. 100 ವ್ಯವಸ್ಥೆ ಹೇಗಿದೆ ಅಂತಂದರೆ ನಮ್ಮ ಜೀವನ ಕಾಲದಲ್ಲಿ ಭಾಳಷ್ಟು ವಿಷಯ ಇರಬಹುದು. ಅವು ಅದರಲ್ಲಿ 3 ಮಾತ್ರ ಪರಮಾತ್ಮ ತನ್ನ ಕಡೆ ಇಟ್ಕೊಂಡಿದ್ದಾನೆ. ಒಂದನೇದು ಮನುಷ್ಯನ ನೆನಪಿನ ಶಕ್ತಿ, ಎರಡನೇದು ಶವದಲ್ಲೇ ಬರ್ತಕ್ಕಂಥ ದುರ್ಗಂಧ, ಮೂರನೇದು ಯಾವುದೋ ಕಾಳಕಡಿಯಲ್ಲೇ ಇರ್ತಕ್ಕಂಥ ಹುಳಾನೆ. ಏನು ಬೇಕಾದ ನಾವು ಸಂಗ್ರಹ ಮಾಡಬಹುದು, ಬಟ್ ಕಾಳು ಕಡಿನೇ ಸಂಗ್ರಹ ಮಾಡೋಕ್ಕಾಗಂಗಿಲ್ಲ. ಇವಾಗ ನಡೆದಿರ್ತಕ್ಕಂಥ ವಿಷಯ ಆಗಲಿ ಇದಕ್ಕಿಂತ ಮುಂಚೆದಾಗಲಿ ಏನಾರ ಕಾಳು ಕಡಿನೂ ಸಂಗ್ರಹ ಮಾಡೋದು ಇದ್ದಿದ್ದೇ ಖರೆ ಆಗಿತ್ತಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ಬಂಗಾರಕ್ಕಿಂತ ಜಾಸ್ತಿ ರೇಟ್ ಆಗಿಬಿಡ್ತಿತ್ತು. ಅಂದರೆ ಪರಮಾತ್ಮ ಯಾವ ಕೆಲಸ ತನ್ನ ಕಡೆ ಇಟ್ಕೋಬೇಕು ಅದನ್ನು ತನ್ನ ಕಡೆನೇ ಇಟ್ಕೊಂಡಿದ್ದಾನೆ. ಯಾರೋ ತೀರ್ಕೊಂಡಿರ್ತಾರೆ, ಅವನ ನೆನಪಿನ ಶಕ್ತಿ 24 ತಾಸು ಹಾಗೆ ಬರ್ತಾರೆ ಅಂದರೆ ಮುಂದಿನ ಜೀವನ ಅವ ಬದುಕಕ್ಕಾಗಂಗಿಲ್ಲ. ಅದಕ್ಕೆ ನೆನಪಿನ ಶಕ್ತಿ ತಕ್ಕೋತಾನೆ. ಆಮೇಲೆ ದುರ್ಗಂಧ ಶವದಲ್ಲೇ ಯಾಕೆ ಹಾಕ್ಬಿಡ್ತಾರೆ ಅಂತಂದರೆ, ಮೊನ್ನೆ ಇದೀ ಮೆಚ್ಚದಿರ್ತಕ್ಕಂಥ ನಮ್ಮ ಪುನೀತ್ ಕುಮಾರ್ ಅವರು ಏನು ಕಡಿಮೆ ಇತ್ತು ಅವರಿಗೆ, ದುನಿಯಾ ದುಡ್ಡು ಏನು ಬೇಕಾದು, ನಾವು ಅದನ್ನು ಸಂಗ್ರಹ ಮಾಡಿ ಅವ್ರನ್ನ ಇಟ್ಕೋಬಹುದಿತ್ತಲ್ಲ, ಇಟ್ಕೊಳಕ್ಕಾಗಲಿಲ್ಲ. ಯಾಕಂದ್ರೆ ಪರಮಾತ್ಮ ಆ ಶವದಲ್ಲಿ ಹಾಕಿರ್ತಕ್ಕಂಥ ದುರ್ಗಂಧ ಅದು ನನಗೂ ಸಂಬಂಧ, ನಿಮಗೂ ಸಂಬಂಧ. ಈಗ ಎಷ್ಟು ನಮೂನಿ ಕಾಳು ಕಡಿ ಅದಾವೆ. ನೀವು ಬರಳಲ್ಲಿ ಎಷ್ಟು ನೆನೆಸ್ಕೋರಿ, ಒಬ್ಬ ವ್ಯಕ್ತಿ ಜೀವನ ಕಾಲದಲ್ಲಿ 60 ವರ್ಷ ಬದುಕ್ತಾನಂತಂದರೆ ಆ 60 ವರ್ಷದಲ್ಲೇ 3 ಹೊತ್ತು ಊಟ ಮಾಡ್ತಾನೆ. ನೀವು ಕಲ್ಪನೆ ಮಾಡೋಕೆ ವಿಚಾರ ಇರಲಿಕ್ಕಿಲ್ಲ. ಬರೀ 9 ನಮೂನಿ ಕಾಳು ಕಡಿ ಅಷ್ಟೇ ಅದಾವೆ. 10ನೇ ತೋರಿಸ್ಕೊಟ್ಬಿಟ್ರಿ ನನಗೆ. ಈಗ ನೀವು ನನಗೆ ಅನ್ಬೇಡ್ರಿ ಬಿಳೆ ಕಡ್ಲಿನೂ ಇರ್ತೈತಿ, ಕೆಂಪು ಕಡ್ಲಿನೂ ಇರ್ತೈತಿ, ಹಂಗೆ ಅನ್ಬೇಡ್ರಿ. ಕಡಲಿ ಮೀನ್ಸ್ ಕಡ್ಲಿ, ಅವ್ರಿಕಾಳು ಮೀನ್ಸ್ ಅವ್ರಿಕಾಳು. ಅವ್ರಿಕಾಳನ್ನು 7-8 ನಮೂನಿ ಬಣ್ಣದ ಅದಾವೆ. ಅವ್ರಿಕಾಳೆ ಅಂತೀವಲ್ಲ, ಬಿಳೆ ಅವ್ರಿಕಾಳು ಕೊಡು, ಕೆಂಪು ಕೊಡು, ಹಂಗೆ ಅನ್ಬಹುದು. ಬಟ್ ಅವ್ರಿಕಾಳು 9 ನಮೂನಿನೇ ಕಾಳು ಅದಾವೆ. ಹಸರು ಕಾಳು ಇರ್ತಕ್ಕಂಥ ಇನ್ನೊಂದು ಕಾಳು ಹಸರದಿಲ್ಲ. ಕರೆ ಉದ್ದು ಇರ್ತಕ್ಕಂಥ ಇನ್ನೊಂದು ಉದ್ದಿಲ್ಲ. ಅಂದ್ರೆ ಕರೆ ಉದ್ದು ಒಂದೇ. ಅದೇ ಥರ ಹೆಸರು ಕಾಳು ಒಂದೇ. 9 ಗ್ರಹ ಸಂಬಂಧಪಟ್ಟಿರ್ತಕ್ಕಂಥ ವ್ಯವಸ್ಥೆನ ದೇವ್ರು ನಮಗೆ ಕ್ಯಾ ಕೊಟ್ಟಿದ್ದಾನೆ. ಮುಂಚೆ ಕಾಲಮಾನದಲ್ಲಿ ಇವಾಗೂ ಕೂಡ ನವಗ್ರಹ ಪೂಜೆ ಮಾಡಬೇಕಂದ್ರೆ 9 ಕಾಳು ಏನು ಇರಲಿಕ್ಕಂದ್ರೆ 9 ಕಾಳು ಇಟ್ಟು ಪೂಜೆ ಮಾಡಿಬಿಡ್ತೀವಿ ನಾವು. ದೇಹಕ್ಕೆ 9 ಗ್ರಹ ಪೂರ್ಣವಾಗಿ ಆಗಲಿ ಸಿಗಲಿ ಮಾಡಲಿ ಅಂತಲೇ ನಾವು 9 ಕಾಳವನ್ನು ಬಳಸ್ತೀವಿ, ಉಪಯೋಗ ಮಾಡ್ತೀವಿ. ಪ್ರಪಂಚದಲ್ಲಿ ಎಲ್ಲೇ ಬೇಕಾದಲ್ಲಿ ಅವ ಹುಟ್ಟಿರಲಿ, ಅವ ಅಮೇರಿಕಾದಲ್ಲಿ ಇರಲಿ, ಇಂಡಿಯಾದಲ್ಲಿ ಇರಲಿ, ಜಪಾನ್ದಲ್ಲಿ ಇರಲಿ, ಎಲ್ಲೇ ಬೇಕಾದಲ್ಲಿ ಇರಲಿ, ಪ್ರತಿಯೊಬ್ಬ ವ್ಯಕ್ತಿಗೆ ಈ ಪ್ರಸಂಗ ಸಂಬಂಧಪಟ್ಟಕ್ಕಂಥದ್ದು. 9 ಕಾಳು ಬಗ್ಗೆ ಹೇಳೋಕ್ಕಾಗಲಿಕ್ಕಂದ್ರೂ ವೀಕ್ಷಕರೇ ಒಂದು ವಿಷಯ ಬಗ್ಗೆ ಹೇಳ್ಕೊಡ್ತೀನಿ. ಶನಿ ಎಂಬುದು ಗ್ರಹನ ಶಾಂತ ಮಾಡಬೇಕಂತಂದ್ರೆ ಕರಿ ಉದ್ದ ಕಾಳನ್ನು ಬಳಸ್ತೀವಿ. ಅದನ್ನು ಬರೀ ಹನುಮಪ್ಪಗೆ ಹೋಗಿ ದಾನ ಮಾಡಿದರೆ ಎಷ್ಟೋ ನಮ್ಮ ಕಷ್ಟವನ್ನು ದೂರ ಆಕ್ಕವು. ಅದೇ ಉದ್ದನ್ನು ನಾವು ಸ್ವಚ್ಛ ಮಾಡಿ ಇಡ್ಲಿ ರೂಪಲ್ಲೇ ದೋಸೆ ರೂಪಲ್ಲೇ ತಿನ್ನೋಕೆ ಸ್ಟಾರ್ಟ್ ಮಾಡ್ತೀವಿ. ಎಷ್ಟು ವಿಷಯಗಳು ಇರಬೇಕಲ್ಲ ಇದರಲ್ಲಿ. ಈಗ ಹೆಸರು ಕಾಳದಲ್ಲಿ ನಾನು ಹೆಸರು ಕಾಳನ್ನು 2 ಭಾಗದಲ್ಲಿ ಮಾಡಿದ್ರು ಹೆಸರು ಕಾಳೆ, ಅದಕ್ಕೆ ಮೂಂಗ್ ದಾಲ್ ಅಂದುಬಿಡ್ತೀವಿ. ಮೂಂಗ್ ದಾಲ್ ಬೇರೆ ಇಲ್ಲ, ಹೆಸರು ಕಾಳು ಬೇರೆ ಇಲ್ಲ. ಸೊ
ನಾನು ಅದನ್ನು ಬೇರೆ ಬೇರೆ ರೂಪ ಮಾಡಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ವಿನ ವ್ಯವಸ್ಥೆ ಮಾತ್ರ ಅದೇ ಇದೆ. ಹೇಳಕ್ಕೆ ಇಷ್ಟಪಡೋದು ಏನಂತಂದರೆ, ಪ್ರತಿಯೊಂದು ಕಾಳು ನಮಗೆ ಒಂದು ಗ್ರಹ ರೂಪಲ್ಲೇ ಯೂಸ್ ಮಾಡೋಕ್ಕೆ ಬಳಸ್ಕೊಳಕ್ಕೇ ಇದೆ. ಒಬ್ಬ ವ್ಯಕ್ತಿ ಜೀವನ ಕಾಲದಲ್ಲಿ ಯಾವಾಗ ಯಾವ ಗ್ರಹಲಿಂದ ಕಷ್ಟಪಟ್ಕೊಂಡಿರ್ತಾನೋ ಆ ವ್ಯವಸ್ಥೆ ನಾವು ಅಷ್ಟು ಬಳಸಕ್ಕೆ ಸ್ಟಾರ್ಟ್ ಮಾಡಿದರೆ ನಮ್ಮದು ಪೂರ್ಣ ಜೀವನ ಬ್ಯಾಲೆನ್ಸ್ ಆಗಕ್ಕೆ ಸ್ಟಾರ್ಟ್ ಆಕೈತಿ. ನಾ ಹುಟ್ಟಿದಾಗೆ ಮಂಗಳ ದಶದಲ್ಲಿ ಹುಟ್ಟಿರ್ಬೋದು ಅಂತಂದರೆ ನನಗೆ ವೈರಿ ಜಾಸ್ತಿ ಆಗ್ಬೋದು, ಅಥವಾ ನನಗೆ ಎಕ್ಸಿಡೆಂಟ್ ಜಾಸ್ತಿ ಆಗ್ತಿರ್ಬೋದು, ಅಥವಾ ನನ್ನ ಆಪರೇಷನ್ ಕೆಲಸ ಜಾಸ್ತಿ ಆಗ್ಬೋದು. ಅಂದ್ರೆ ಮಂಗಳ ಯಾರಿಗೆ ಎಷ್ಟು ವೀಕ್ ಇರ್ತಾನೋ ಅವನಿಗೆ ಆ ವ್ಯಕ್ತಿ ಏನು ಮಾಡಬೇಕು, ಹೆಸರು ಕಾಳದ ದಾನ ಮಾಡಬೇಕು, ಹೆಸರು ಕಾಳನ್ನೇ ಜಾಸ್ತಿ ಬಳಸ್ಕೋಬೇಕು. ಭಾಳಷ್ಟು ವಿಷಯಗಳು ಜನ ಅದಾರೆ, ಅವ್ನ ಮದ್ವೆ ಬೇಗ ಬೇಗ ಆಗಿರಂಗಿಲ್ಲ. ಆ ವ್ಯಕ್ತಿ ಏನು ಮಾಡಬೇಕು, ಉದ್ದ ಕಾಳನ್ನು ಹೋಗಿ ಹನುಮಪ್ಪಗೆ ಏರಿಸ್ಬೋದು, ಇಲ್ಲಕ್ಕಂದ್ರೆ ಜೋಡು ಇದ್ದಿದ್ದಕ್ಕಂಥ ನಾಗಪ್ಪಗೆ ಏರಿಸ್ಬೋದು, ಇಲ್ಲಕ್ಕಂದ್ರೆ ಹುತ್ತಿಲ್ದಲ್ಲಿ ಹಾಕ್ಬೋದು. ಇದನ್ನು ಬರೀ 11 ಶನಿವಾರ ಅಥವಾ 11 ವ್ಯವಸ್ಥೆದಲ್ಲಿ ಹಾಕಿದರೆ ಅದನ್ನು ನಿಮ್ಮ ಕೆಲಸ ಪೂರ್ಣ ಸ್ಟಾರ್ಟ್ ಆಗ್ತೈತಿ. ಈಗ ಈ ಥರ ಒಂದು ಆಯ್ತು. ಇನ್ನೊಂದು, ಈ ಏನು ಕಾಳುಗಳು ನಾವು ಆರೋಗ್ಯಕವಾಗಿ ಯಾವ ಥರ ಒಂದು ಬಳಕೆ ಮಾಡಬಹುದು, ಆಹಾರದಲ್ಲಿ ರೂಪದಲ್ಲಿ ಅದು ಯಾವ ಥರ ಉಪಯೋಗ ಮಾಡ್ಕೋಬಹುದು ಅಂತ ನೀವು ಈ ಪ್ರಶ್ನೆ ಎಷ್ಟು ಬ್ಯೂಟಿಫುಲ್ ಐತಿ. ಈಗ ಬರೀ ನಾವು ಕಡ್ಲಿ ಕಾಳ ಬಗ್ಗೆ ನಾನು ಬಿಹಾರದಲ್ಲೇ ಕಡ್ಲಿ ಕಾಳದ ಸತ್ತು ಮಾಡಿ ಉಣ್ತಾರೆ. ನಾವು ದೇಹದಲ್ಲೇ ಆರೋಗ್ಯವಾಗಿರಬೇಕು, ಬಲಿಷ್ಠವಾಗಿರಬೇಕು, ನಾವು ಫಿಟ್ನೆಸ್ ಗತಿ ಇರಬೇಕಂದ್ರೆ ಇದೇ ಕಡ್ಲಿ ಕಾಳನ್ನು ತಾವು ನೆನೆಯಿಟ್ಟು ತಿಂತೀರಿ. ಅದರಿಂದ ನಿಮ್ದು ಮಾಂಸಪೇಶಿ ಆಗಲಿ ಅಥವಾ ಫ್ಲೆಶ್ ಆಗಲಿ ಅಥವಾ ನಿಮ್ಮದು ಬೋನ್ ಆಗಲಿ ಸ್ಟ್ರಾಂಗ್ ಆಕೈತಿ. ಸೊ ದೇಹದಲ್ಲೇ ಯಾವ ರೀತಿಯಿಂದ ಕೆಲಸ ಮಾಡಕ್ಕೆ ಸ್ಟಾರ್ಟ್ ಆಗ್ತದು ಕಡ್ಲಿ, ಈ ರೀತಿಲಿಂದ ಪರಮಾತ್ಮಿಕ ಸ್ವರೂಪದಿಂದ ಎಲ್ಲೇ ಕೆಲಸ ಮಾಡಕ್ಕೆ ಸ್ಟಾರ್ಟ್ ಆಯ್ತು ಆ ರೀತಿಲಿಂದ. ಅಂದ್ರೆ ದೇವ್ರೇನು ಮಾಡಿದ ಅಂತಂದ್ರೆ, ನನಗೆ ಪ್ರೋಟೀನ್ ಶೇಕ್ ತಿನ್ನಬೇಕು, ನಾನು ಜಿಮ್ಮಿಗೆ ಹೋಗ್ತೀನಿ ಅಂತಂದ್ರೆ ಡೈಲಿ ನಿನಗೆ ಒಂದು ಮುಷ್ಟಿ ಕಡ್ಲಿ ಕಾಳು ಅಂತೀನು. ಈಗ ನೋಡ್ರಿ, ಹೊಲದ ಮನೆಯದಲ್ಲೇ ಕೆಲಸ ಮಾಡೋರು ಜನ ನಡ್ಕೊಂಡು ಹೊಲಲಿಂದ ಊರಿಗೆ ಬರ್ತಿದ್ರು ಕೆಲಸ ಮಾಡೋಕ್ಕೆ. ಹೋಗುವಾಗ ಕಡ್ಲಿ ಕಾಳನ್ನು ತಿನ್ಕೊಂಡು ಬೆಲ್ಲ ಜೊತೆಲೆ ಹೋಗ್ಬಿಡ್ತಿದ್ರು ಮನೆ ಮುಟ್ಟಿಗೆ. ಈಗ ಯಾವ ಜನ ಯಾವ ಸಂತಿಗೆ ಹೋಗಿ ಕಡ್ಲಿ ಕಾಳ ತೊಗೊಂಡು ತಿನ್ನುವಂಥ ಚಟ ಈಗ ಬಿದ್ದೈತ್ರಿ. ಎಲ್ಲರಿಗೂ ಈಗ ಚಿಪ್ಸ್ ಬೇಕಾಗೈತಿ, ಅದನ್ನೇ ತಿನ್ನಾಕತ್ತಾರ ಅವರು. ಅದೇ ಪೊಟ್ಯಾಟೊ ಚಿಪ್ಸನ್ನು ತೊಗೊಂಡು ಹೋಗಿ ಹೊಟ್ಟಿ ದಪ್ಪ ಆಗತ್ತೈತಿ, ಅದನ್ನು ಕರಗಿಸಾಕಿ ಮತ್ತೆ ಜಿಮ್ಮಿಗೆ ಹೋಗಾಕತ್ತೀನಿ ನಾನು. ಅದೇ ತಾವು ಏನಾರ ಡೈಲಿ ಬರೀ ಒಂದು ಮುಷ್ಟಿ ಕಡ್ಲಿ ಕಾಳನ್ನು, 2 ಶೇಂಗಾ ಕಾಳನ್ನು ಅಥವಾ ಹಸಿರು ಕಾಳನ್ನು ನೆನೆ ಇಟ್ಟುಕೊಂಡು ಬೆಳಗ್ಗೆ ಹೊತ್ತು ಜಾವ ಅದನ್ನು ತಿಂದ್ಬಿಡ್ರಿ. ಆರೋಗ್ಯನೂ ಒಳ್ಳೆಯದು, ದೈವಿಕನೂ ಒಳ್ಳೆಯದು, ಅಥವಾ ಪರಮಾತ್ಮಿಕ ಸ್ವರೂಪನೂ ಒಳ್ಳೆಯದು. ಸೊ ಆ ಉದ್ದೇಶದಿಂದ ಪರಮಾತ್ಮ ಈ ರೀತಿಯಿಂದ ಕೆಲಸ ಮಾಡಿದ್ದಾನೆ. ಅಂದ್ರೆ ಡೈಲಿ ಎಷ್ಟು ವಿಧಗಳ ಕಾಳುಗಳನ್ನು ನೆನೆ ಇಡಬೇಕು, 1-2 ಕಾಳನ್ನು ಇಡಬೇಕು. ಅಂದ್ರೆ ನನ್ನ ಲೆಕ್ಕದ ಪ್ರಕಾರ ಇವಾಗಿನ ಸಮಯದಲ್ಲಿ, ಮುಂಚೆಗಂತೂ ದೊಡ್ಡ ದೊಡ್ಡ ಬಲಿಷ್ಠವಾಗಿ ವ್ಯಕ್ತಿ ಇರ್ತಿದ್ರು, ನನ್ನ ವಯಸ್ಸು ತಕ್ಕ ಇರ್ತಕ್ಕಂಥ ವ್ಯಕ್ತಿಗಿರಲಿ 1 ಟೇಬಲ್ ಸ್ಪೂನ್ ಕಡ್ಲಿ ಕಾಳು, 1 ಟೇಬಲ್ ಸ್ಪೂನ್ ಹೆಸರು ಕಾಳು, 1 ಟೇಬಲ್ ಸ್ಪೂನ್ ಶೇಂಗಾ ಕಾಳು, 1 ಟೇಬಲ್ ಸ್ಪೂನ್ ನಿಮ್ದು ಯಾವುದ್ರ ಒಂದು ಮಡಕಿ ಕಾಳು ನೆನಿಟ್ಟು ರಾತ್ರಿ ಅದೇನೇ ನೀವು ಸೋಸಿ ತಿನ್ನಕ್ಕೆ ಸ್ಟಾರ್ಟ್ ಮಾಡಿರಿ. 1 ತಿಂಗಳಾದ್ಮೇಲೆ ನೋಡ್ರಿ, ನೀವು ಹಿಮೋಗ್ಲೋಬಿನ್ ಯಾನಮೂನ್ ಇನ್ಕ್ರೀಸ್ ಆಕೈತಿ. ಅದೇ ಅದ್ರೊಳಗಿಂದ ಒಂಚೂರು ಹೋಗಿ ಗುಬ್ಬಿಗೆ ತಿನ್ಸಕ್ಕೆ ಸ್ಟಾರ್ಟ್ ಮಾಡ್ರಿ. ನಿಮಗೆ ಮಾನಸಿಕ ಸ್ಥಿತಿಲಿಂದ ಯಾವುದೋ ಗ್ರಹ ಕಾಡಾಟದಲ್ಲಿ ಇರುವುದಿಲ್ಲ. ಯಾಕೆ ಮದುವೆದಲ್ಲೇ ಕುದುರೆ ಮುಂದು ಕಡ್ಲಿ ಕಾಳನ್ನು ನೆನೆ ಇಟ್ಟಿದ್ದನ್ನು ತಿನ್ನಿಸ್ತಿದ್ರು ಅಂದ್ರೆ, ಒಂದೇ ದಿವಸ ಕುದುರೆ ತಿನ್ನಿಸ್ಬಿಟ್ಟೆ ಅಂತಂದ್ರೆ ನನ್ನ ಮಗನಿಗೆ ಇದನ್ನು ತೊಗೊಂಡು ಹೋಗಿ ಮದುವೆ ಮಾಡ್ಕೊಂಡು ಬರಲಿ ಅಂತ ಉದ್ದೇಶ ತಾನೆ. ಸೊ ಪ್ರಸಂಗ ಎಂದೂ ಚೇಂಜ್ ಆಗಲಿಲ್ಲ. ಈಗ ನಾವು ತಿಂದರೆ ಆರೋಗ್ಯವಾಗಿ ಒಂದು ರೀತಿಯಿಂದ ಲಾಭ ಆಗುತ್ತೆ. ಅದೇ ಪಕ್ಷಿಗೆ ತಿಂದ್ರು ಅದು ದೇವರ ಸ್ವರೂಪದ ಯಾವ ರೀತಿಯಿಂದ ಲಾಭ ಕೊಡ್ತಾರಂತ ನೋಡಿ ಸರ್. ಅಂದ್ರೆ ಈ ಯಾವ ಪಕ್ಷಿಗಳಿಗೆ ಹಾಕಿದ್ರೆ ಚಲೋ ಅಂತ ಪ್ರಶ್ನೆ ಇಲ್ರಿ. ನಮಗೂ ಹಿಂದೂ ಶಾಸ್ತ್ರ ಪ್ರಕಾರ ಈಗ ನಾ ಹೇಳಿದ್ರೆ ಬಹಳ ದೂರ ಹೋಗ್ತೈತಿ. ಇದು ಮೂಢನಂಬಿಕೆ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ಮನೆಯಲ್ಲೇ ಅಡುಗೆ ಮಾಡ್ತಿದ್ದೀವಿ, 1 ರೊಟ್ಟಿ ನಾಯಿಗೆ, 1 ರೊಟ್ಟಿ ಆಕಳಿಗೆ, 1 ರೊಟ್ಟಿ ಒಲಿಗೆ. ಯಾಕೆ ಮಾಡ್ತಿದ್ವಿ ಅಂತಂದ್ರೆ ಅವು ಕೂಡ ನನ್ನ ಜೊತೆಲೆ ಬದುಕಲಿ ಅಂತಾನೆ ಇತ್ತಾನೆ. ಈಗ ನಾಯಿ ಅದಕ್ಕೆ ದರ್ವೇಶ್ ಅಂತಾರೆ, ಆಕಳ ಅದರಲ್ಲಿ ಸಾಕಷ್ಟು ಕೋಟಿ ದೇವತೆಗಳದಾವು ಅದಕ್ಕಂತೀವಿ, ಪಕ್ಷಿಗಳದಾವು. ಅವು ನನ್ನಿಂದ ಬದುಕಲಿ ಅಂತಾನೆ ಉದ್ದೇಶ ಇದೆ. ಅದನ್ನ ನಮ್ಮನ್ನ ಹೇಳಾಕೆ ಇದರಲ್ಲಿ ದೇವರದಾನ ಅಂತ ಹೇಳಾಕೆ ಈ ವಿಷಯನ ನಮ್ಗೆ ತಿಳಿಸಿದ್ದಾರೆ. ಈಗ ಗಿಡಕ್ಕೆ ನೀರು ಹಾಕಿದ್ರೆ ಪರಮಾತ್ಮ ಪ್ರಸಂಗ ಹಾಕಾನ ಅಂತ ನಮ್ಮ ತಲೆಯಾಗ ಯಾರು ಹಾಕ್ಬಿಟ್ರು. ನಾವು ಅದನ್ನು ಆ ರೀತಿಲಿಂದ ಮಾಡೋಣ ಅಂತ. ಬಟ್ ನಾನು ಪ್ರತಿಯೊಬ್ಬ ವ್ಯಕ್ತಿ ಒಂದೊಂದು ಚಂಬುನು ತಗೊಂಡು ಹೋಗಿ ಗಿಡಕ್ಕೆ ನೀರು ಹಾಕಿದ್ರೆ ಆ ಬೇಸಿಗೆ ಕಾಲೊಳಗೂ ನೀರಲ್ಲಿ ದೇವ್ರಿಗೆ ಮುಟ್ತೈತೆ, ಆ ಉದ್ದೇಶ ತಾನೆ. ಈಗ ನೋಡ್ರಿ, ಹುಂಚಿ ಗಿಡಕ್ಕೆ ರಾತ್ರಿ ಮಲಗಬಾರ್ದು ಅಂತ ನಮ್ಗೆ ಯಾರು ಅಂದ್ಬಿಟ್ಟಾರೆ. ಅಂದ್ರೆ ಅದರಲ್ಲಿ ದೇವದಾನ ಅಂತ. ದೇವ್ ಇಲ್ಲ ಅಲ್ಲೇ ಆಕ್ಸಿಜನ್ ಕೊಡುದಿಲ್ಲ ರಾತ್ರಿ ಹುಂಚಿನ ಗಿಡ.
ಅದು ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಕೊಡ್ತೈತಿ. ನಿನ್ನ ಆಕ್ಸಿಜನ್ ವ್ಯಾಲ್ಯೂ ಕಡಿಮೆ ಹಾಕಿದ ಉದ್ದೇಶದಿಂದ ನಮ್ಮನ್ನ ಹೆದರ್ಸಾಗಿ ಪ್ರಶ್ನೆ ಹಾಕಿದ್ದಾರೆ. ನಾವು ಅದನ್ನು ತಗೊಂಡು ಹೋಗಿ ಮೂಢನಂಬಿಕೆ ಇಟ್ಕೋತೀವಿ. ವಿದ್ಯಾಪೂರ್ಣವಾಗಿ ತಗೊಳ್ಳಾರ್ದನೇ ಮೂಢನಂಬಿಕೆ. ಬಟ್ ಅದನ್ನು ತಿಳ್ಕೊಂಡಿದ್ದಾದ್ಮೇಲೆ ಅದೇ ಪರಮಾತ್ಮ, ಅದೇ ಆಧ್ಯಾತ್ಮಿಕತೆ. ಈಗ ಕಾಳು ಕಡಿ ಬಗ್ಗೆ ಹೇಳಿದ್ರಿ, ಆಹಾರ ಜೊತೆಗೆ ಈಗ ಮತ್ತೆ ಯಾವ ವಿಷಯವಾಗಿ ಬಳಸಬಹುದು? ಅದು ಮನೆಯಲ್ಲಿ ಪೂಜೆ ಪುನಸ್ಕಾರದಲ್ಲಿ ಯಾವ್ಯಾವ ಕಾಳುಗಳು ಬಳಸಬೇಕು, ಯಾವ ದೇವರಿಗೆ ಯಾವ ಕಾಳು ಇಷ್ಟ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನೋಡಿ. ಈಗ ಈ ವಿಷಯ ಬಹಳ ಗಂಭೀರವಾದದ್ದಿದೆ. ಇವತ್ತು ನಾನು ಬರೇ ಕಾಳ ಕಡಿ ಮಹತ್ವತ ಹೇಳಿದೆ. ದೇವರ ರೂಪಲ್ಲೇ ನಾವು ನವಗ್ರಹ ಪೂಜೆ ಮಾಡ್ಬೇಕಂತಂದ್ರೆ ವ್ಯವಸ್ಥೆ ಇರಲಿಕ್ಕಂದ್ರೂ 9 ನಮೂನಿ ಕಾಳನ್ನು ಇಡಬಹುದು. 9 ಕಾಳು ನೆನೆ ಇಟ್ಟುಕೊಂಡು ನಾವು ತಿಂದ್ರೂ ಆರೋಗ್ಯ ಒಳ್ಳೆ ಆಗಬಹುದು. ಪ್ರತಿ ದಿವಸ ಒಂದು ಕಾಳನ್ನು ನಾವು ಡೈಲಿ ತಿನ್ನಕ್ಕೆ ಸ್ಟಾರ್ಟ್ ಆದ್ವಿ ಅಂತಂದ್ರೆ ಒಂದೊಂದು ವ್ಯವಸ್ಥೆಗೆ ಒಂದೊಂದು ಕ್ಲೀನ್ ಆಗಿರ್ತೈತಿ. ಎಕ್ಸಾಂಪಲ್ ಆಗಿ ಹಸರು ಕಾಳು ತಿಂದಿದ್ದಾದ್ಮೇಲೆ ಫ್ಲೆಶ್ ಭಾಳ ಚಲೋ ಇರುತ್ತೆ, ಮೀನ್ಸ್ ನಮ್ಮ ಚರ್ಮಗಳು ಚಲೋ ಇರ್ತಾವ್ರಿ. ಕಡ್ಲಿ ಕಾಳು ತಿಂದಿ ಅದರಿಂದ ಬೋನ್ಸ್ ಭಾಳ ಚಲೋ ಇರ್ತಾವ್ರಿ. ಕಾರ್ಬೋಹೈಡ್ರೇಟ್ ಸಿಗ್ತಿರ್ತೈತಿ ಉದ್ದಿನ ಕಾಳಿಂದ. ಆ ರೀತಿಯಿಂದ ಇದನ್ನು ಬಳಸ್ಕೊಳ್ಳುವಂತಂದ್ರೆ 9 ಕಾಳು ಒಂದೊಂದು ವ್ಯವಸ್ಥೆಗೆ ಒಂದೊಂದು ಚೇಂಜ್ ಮಾಡ್ತೈತಿ. ಮಟ್ಕಿ ಕಾಳು ಕಣ್ಣಿಂದ ದೃಷ್ಟಿಗೆ ಭಾಳ ಚಲೋ ಇರ್ತೈತಿ, ಹೇರ್ಸಿಗೆ ಭಾಳ ಚಲೋ ಇರ್ತೈತಿ, ಕಿವಿಗೆ ಕೇಳಲಾರ್ದವನಿಗೆ ಭಾಳ ಚಲೋ ಇರ್ತೈತಿ. ಸೊ ಅದರಲ್ಲೇ ಪ್ರತಿಯೊಬ್ಬರಿಗೆ ತಂದಾದಂಥ ಒಂದು ನ್ಯೂಟ್ರಿಷನ್ ವ್ಯಾಲ್ಯೂ ಇದೆ. ಈಗ ಇಂಗ್ಲೀಷಲ್ಲೇ ನ್ಯೂಟ್ರಿಷನ್ ವ್ಯಾಲ್ಯೂ ಅಂದ್ಬಿಟ್ಟ ತಕ್ಷಣ ನಮ್ಗೆ ಬೇಗ ಅರ್ಥ ಆಗ್ತೈತಿ. ಈಗ ಟಮಾಟೆದಲ್ಲೇ ಹುಳಿ ಪದಾರ್ಥ ಇರ್ತೈತಿ, ಒಗ್ಗರಣೆ ಹಾಕ್ತೀವಿ. ಅದನ್ನೇ ನಾನು ಇಂಗ್ಲೀಷಲ್ಲೇ ಲೈಕೋಪಿನ್ ಅಂದ ತಕ್ಷಣ ಅದು ಪ್ಯಾರಾಸ್ಟಮೋಲ್ ಒಳಗೂ ಇರ್ತೈತಿ ಅಂತ ಆ ಉದ್ದೇಶನ ಹೇಳವ್ರಿ ನಾವು. ಈಗ ಅರಿಶಿನ ಹಸಿ ತಿನ್ನಬೇಕು ಅಂತ ಅಂತೀವಿ, ಯಾಕೆ ಅಂದ್ರೆ ಅದರಲ್ಲಿ ಕುರ್ಕುಮಿನ್ ಇರ್ತೈತಿ. ಸೊ ಕ್ಯಾನ್ಸರ್ ಪೇಷಂಟ್ಗೆ ಆಂಟಿ ಆಕ್ಸಿಡೆಂಟ್ ರೂಪಲ್ಲೇ ನಾ ಕುರ್ಕುಮಿನ್ ಬಳಸಿದಾದ್ಮೇಲೆ ಅವಪ್ಪ ನನ್ನ ಕ್ಯಾನ್ಸರ್ ಚಲೋ ಮಾಡ್ತೈತಿ ಅಂತಂದ್ರೆ ಇಂಜೆಕ್ಷನ್ ರೂಪಲ್ಲೇ ಕುರ್ಕುಮಿನ್ ತೊಗೊಂಡ್ರೆ ಭಾಳ ಚಲೋ. ದಿವಸನೇ ಅರಿಶಿನ ತಿನ್ನಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ ಅಂದ್ರೆ ಅದ್ರ ಅವಶ್ಯಕತೆನೇ ಬೀಳುವುದಿಲ್ಲಲ್ಲ. ಆ ಉದ್ದೇಶ ಪರಮಾತ್ಮ ಈ ರೀತಿಯನ್ನು ಕೆಲಸ ಮಾಡ್ಕೊಂಡಿದ್ದಾನೆ. ಗುರುಜಿ, ಈಗ ಕಾಳು ಕಡಿಗಳಿಗೆ ಯಾಕೆ ಹುಳ ಬೀಳ್ತಾವ? ಆ ದೇವರು ಅದು ಯಾಕೆ ಹುಳ ಬೀಳುವಂಗೆ ಮಾಡುತ್ತಿದ್ದಾರೆ? ಅದು ಏನ್ ಕಾರಣ? ಎಷ್ಟು ಭಾಳ ವಿಚಿತ್ರ ಆಗಿ ದೇವ್ರ ತನ್ನ ಕೈಯಾಗ ಅದನ್ನ ಕೆಲಸ ಯಾಕೆ ಕೊಟ್ಟ ಅಂತಂದ್ರೆ, ಹೆಂಗ ನಾವು ದುಡ್ಡನ್ನ ಬಂಗಾರನ ಸಂಗ್ರಹ ಮಾಡ್ತೀವಿ, ಇದ್ದವರು ಕಾಳ ಕಡಿನೂ ಸಂಗ್ರಹ ಮಾಡಿಬಿಟ್ಟೆ ಅಂತಂದ್ರೆ ಬಟ್ ಬಡ್ರು ಏನ್ ಮಾಡ್ಬೇಕಿತ್ತು? ಸೊ 6 ತಿಂಗಳಿಗಿಂತ ಜಾಸ್ತಿ ಅದನ್ನ ಇಟ್ಕೊಳಕ್ಕೆ ಆಗ್ಲಾರ್ದ ದೇವ್ರೆ ಮಾಡಿಬಿಟ್ಟಾರ. ನೀವು ನಿಮ್ಮ ಮನ್ಯಾಗ ಇಟ್ಕೋರಲ್ಲ, ನೀವು ನಿಮ್ಮ ಮನೆಯಾಗೆ ನೀವೇ ಗೋಧಿ ಇಟ್ಕೊಂಡು ನೋಡ್ಕೋರಿ. ನೀವು ಇಡಬೇಕಾದ್ರೂ ಅದ್ರೊಳ ಬೋರಿಕ್ ಆಸಿಡ್ ಹಾಕಿನೇ ಇಡ್ತೀರಿ. ಇವಾಗ ಬೋರಿಕ್ ಆಸಿಡ್ ಸಿಗಾಕತ್ತಾವ, ಮುಂಚೆ ಕಾಲದಲ್ಲಿ ಇದ್ದಿದ್ದಿಲ್ಲ. ಮುಂಚೆ ಕಾಲದಲ್ಲೇ ನಾವು ಎಲ್ಲರೂ ಬೇವಿನ ತಪ್ಪಲ ಹಾಕಿಡ್ತಿದ್ವಿ ಅದನ್ನ, ಅಂದ್ರೆ ಹುಳ ಬೀಳಬಾರ್ದಂತ ಬಹಳ ವರ್ಷ. ಇಲ್ಲಕ್ಕಂದ್ರೆ ತೆಗ್ ಹಡ್ಡಿ ಮನೆ ಮುಂದನೆ ದೊಡ್ಡ ವಸ್ತುವನ್ನು ಇಟ್ಕೊಂಡು ಆ ಸಂಗ್ರಹನೂ ಕೂಡ ಮಾಡ್ತಿದ್ವಿ ನಾವು. ಸೊ ಅದು ಒಂದು ಡೀಪ್ ಟೈಪ್ ಆಫ್ ಫ್ರಿಡ್ಜ್ ಇರ್ತಿತ್ತು ಆ ಕಾಲಮಾನದಲ್ಲಿ. ಸೊ ದೇವರ ಕಾಳ ಕಡಿದಲ್ಲಿ ಹುಳ ಹಾಕಿದ ಉದ್ದೇಶ ಇಷ್ಟೇ, ಇದು ಬಟ್ಟು ಬಡವರಿಗೆ ಹೋಗಲಿ, ನಮ್ಮಂಥ ಶ್ರೀಮಂತು ಅದನ್ನು ಸಂಗ್ರಹ ಮಾಡಿಬಿಟ್ಟಂತಂದ್ರೆ ಬಂಗಾರಕ್ಕಿಂತ ಜಾಸ್ತಿ ರೇಟಲ್ಲಿ ನೀವು ಮಾರಾಟ ಸ್ಟಾರ್ಟ್ ಮಾಡ್ತಾರೆ ಅಂತ ತಿಳ್ಕೊಂಡು ಪರಮಾತ್ಮ ಈ 3 ವ್ಯವಸ್ಥೆನ ತನ್ನ ಕಡೆ ಇಟ್ಕೊಂಡ, ಮಿಕ್ಕಿದ್ದೆಲ್ಲ ಮನುಷ್ಯನಿಗೆ ಯಾಕೆ ಕೊಟ್ಬಿಟ್ಟ. ಈ ಗುರುಜಿ, ಈಗ ಪ್ರಮುಖವಾಗಿ ಆರೋಗ್ಯವಾಗಿರ್ಬೇಕಾದ್ರೆ ಅಂದ್ರೆ ಇಂದಿನ ಕಾಲದಲ್ಲಿ ಶುಗರ್ BP ಅಂತ ಸಾಕಷ್ಟು ಇರ್ತವೆ. ಇಂಥ ಜನರಿಗೆ ಎಂಥ ಕಾಳು ಕಡಿ ಉಪಯೋಗ ಮಾಡಬೇಕಂತ ನನ್ನ ಒಂದೇ ಲೈನಲ್ಲೇ ಶಬ್ದದಲ್ಲೇ ನೀವು ತಿಳ್ಕೊಬೇಕಂದ್ರೆ, ಕಾಳ ಕಡಿಯನ್ನು ಒಗ್ಗರಣೆ ಹಾಕಿ ತಿನ್ನೋಕ್ಕಿಂತ ನೆನೆ ಇಟ್ಟು ತಿಂದರೆ ನಿಮ್ಗೆ 90% ಯಾವುದೋ ರೀತಿಯಿಂದ ಕಾಯಿಲೆ ಬರುವುದಿಲ್ಲ. ನೀವು ಕೂಡ ನಿಮ್ಮ ಮನೆಯಲ್ಲೇ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಬರೀ ಏನು ಬೇಕಾದಿದ್ದನ್ನು ಗೊಜ್ಜು ಮಾಡ್ತಿದ್ದೀರಿ, ಈಗೂ ಮಾಡ್ತೀರಿ. ನೀವು ಗೊಜ್ಜು ಎಂತಾದ್ ಮಾಡ್ತೀರಿ, ನೀವು ಬ್ರಾಹ್ಮಣ ಮನೆಯಲ್ಲೇ ಹೋಗ್ರಿ, ನೀವು ಅವರು ಹೆಸರು ಕಾಳದು ನೆನೆ ಇಟ್ಟುಕೊಂಡು ಅದರಲ್ಲಿ ಎಲ್ಲ ಗೊಜ್ಜು ಮಾಡಿ ತಿಂತಾರೆ. ಯಾಕೆ ಹಸಿನೇ ತಿನ್ನಬೇಕು? ಅದರ ಜೊತೆಲೆ ಅಸಿಡಿಟಿಕ್ ಲೆವೆಲ್ ಕಡಿಮೆ ಆಗಿರ್ತೈತಿ, ಪಾಚನ ಕ್ರಿಯೆ ಭಾಳ ಬೆಸ್ಟ್ ಮಾಡ್ತಿರ್ತೈತಿ, ಬೇಗನೆ ಕರಗಿ ಬಿಡ್ತೈತಿ ಹೊಟ್ಟಿದಲ್ಲೇ, ದೇಹಕ್ಕೆ ಜಾಸ್ತಿ ಕೆಲಸ ಮಾಡುವ ಅವಶ್ಯಕತೆ ಬೀಳುವುದಿಲ್ಲ. ನಾವು ಎಷ್ಟು ಒಗ್ಗರಣೆ ಹಾಕಿ ಎಣ್ಣೆ ಹಾಕಿ ಬಳಸಕ್ಕೆ ಸ್ಟಾರ್ಟ್ ಮಾಡ್ತೀವೋ ಅದರಲ್ಲಿ ಪದಾರ್ಥವನ್ನು ನನ್ನ ಹೊಟ್ಟಿಗೆ ಕ್ಲೀನ್ ಮಾಡಬೇಕಂದ್ರೆ ಟೈಮ್ ತಗೋತೈತಿ. ನೆನೆ ಇಟ್ಟಿದ್ದ ಬಟ್ಟಿನ ನೀವು ಆಯಿಲ್ ಮೇಲಿಂದ ಹೊರಸು ಮಾಡ್ರಿ, ಅದನ್ನು ನೀವು ಬಿಸಿ ನೀರಲ್ಲೇ ಕಾದಬೇಕು. ಸಿಂಪಲ್ ನೀವು ಆಯಿಲ್ ಇರ್ತಕ್ಕಂಥ ಬಟ್ಟೆ ಮೇಲೆ ನೀವು ಮಾಡ್ರಿ, ಅದು ಅವಶ್ಯಕತೆನೇ ಬಿಡೋದಿಲ್ಲ. ಸೊ ಅದೇ ಲಾಜಿಕ್ ನಮ್ಮ ಹೊಟ್ಟಿಗೂ ಇರ್ಬೇಕು ತಾನೆ. ಕಡಿಮೆ ಯೂಸ್ ಮಾಡೋ ಸಂಖ್ಯೆ ಅದು ಹೆಚ್ಚು ಅನುಕೂಲ. ಆಯಿಲ್ ಅಂತೂ ಬಳಸೇಬಾರ್ದು. ಆಮೇಲೆ ಇವಾಗ ಬಳಸಿರ್ತಕ್ಕಂಥ ಆಯಿಲ್ ಏನೈತಲ್ರಿ, ಇವೆಲ್ಲ ಹೈಡ್ರೋಕ್ಲೋರಿಫೈಡ್ ಆಸಿಡ್ಲಿಂದ ಡಿಸ್ಟಿಲ್ಡ್ ಮಾಡೋದು. ಮುಂಚೆ ಕಾಲದಲ್ಲಿ ಗಾಣದ ಒಳಗಿಂದ ತೆಗೆಯೋದು. ಗಾಣದ ಎಣ್ಣೆ ದೇಹಕ್ಕೆ ಒಳ್ಳೇದಾಗ್ತಿತ್ತು. ಇವಾಗಿಂದ ಇರ್ತಕ್ಕಂಥ ಅದು ಮುಂಚೆಗೆ ಹಿಂಡಿ ನೋಡ್ಬೇಕಂದ್ರೆ ಎಷ್ಟು ದಪ್ಪ ಹಿಂಡಿ ಇರ್ತಿದ್ವು.
ಇವಾಗಿನ ಹಿಂಡಿ ಕೈಯಾಗಿ ಹಿಡಿಯೋಕ್ಕಾಗ್ಲಾರ್ದ ಗತೆ ಪ್ಲಾಸ್ಟಿಕ್ ಪೇಪರ್ ಗತೆ ಅದಾವ ಅಂತಂದ್ರೆ ಆ ರೀತಿಯಿಂದ ಅದರೊಳಗೆ ಏನು ಉಳಿಸ್ತಾನೆ ಇಲ್ಲ. ಆ ಹಿಂಡಿ ನಾವು ದನಕ್ಕೆ ತಿನ್ಸಿದ್ರು ದನಕ್ಕೂ ಏನು ಉಪಯೋಗ ಆಗ್ತಾ ಇಲ್ಲ. ಅಂದ್ರೆ ಈಗ ಶೇಂಗಾದಿಂದ ತೆಗಿರುವಂಥ ಪ್ಯೂರ್ ಎಣ್ಣೆ ಮಾತ್ರ ನೀವು ಬಳಸ್ಬೇಕಂತಾರೆ. ನಾನು ಯಾವುದೋ ಎಣ್ಣೆ ಬಳಸಬೇಕು ಅಂತ ಹೇಳ್ತಾನೆ ಇಲ್ಲ, ಹೇಳಂಗೂ ಇಲ್ಲ. ಯಾಕಂದರೆ ತಮ್ಮ ಕೈಲಿಂದ ತಾವು ಏನಾರ ತೆಂಗಿನಕಾಯಿ ಎಣ್ಣಿನ ತಾವು ತೆಗಿಬಹುದು ಮನೆಯಲ್ಲಿ, ಅದನ್ನು ತಗೊಂಡ್ರೆ ಅದನ್ನು ಬಳಸ್ರಿ ಅಂತಂತೀನಿ. ಮುಂದಿನ ಸಲ ಬಹುಶಃ ನಾನು ತೆಂಗಿನಕಾಯಿ ನಿಮ್ಮ ಮನೆಯಲ್ಲಿ 2-3 ಗಿಡ ಅದಾವು, ಹೋಗಿ ದೇವರಿಗೆ ಹೊಡೆದಿದ್ದಾದ್ಮೇಲೆ ಒಣಗಿಸೋದು ಅಟ್ಟೆ ನಿಮ್ಗೆ ಗೊತ್ತು, ಬಟ್ ಅದರದ್ದು ಎಣ್ಣೆ ಮನೆಯಲ್ಲಿ ಹೆಂಗೆ ತೆಗಿಬೋದು ಅಂತ ಗೊತ್ತಿಲ್ಲಲ್ರಿ. ಮುಂದಿನ ವಿಷಯದಲ್ಲಿ ಇದನ್ನೇ ಪರ್ಟಿಕ್ಯುಲರ್ ಮಾತಾಡ್ತೀರಿ ನಿಮಗೆ. ಸೊ ಯಾಕೆ ಸೌತ್ ಇಂಡಿಯನ್ ಪೀಪಲ್ಸಿಗೆ ಕೂದಲ ಎಷ್ಟು ಉದ್ದ ಯಾಕದಾವು, ಬ್ಲ್ಯಾಕ್ ಕಲರ್ ಇದ್ರೂ ಚಾರ್ಮ್ ಯಾಕೆ ಐತಿ ಫೇಸ್ ಮೇಲೆ? ಯಾಕಂದ್ರೆ 90% ಕೇರಳೈಡ್ ಪೀಪಲ್ಸಲ್ಲೇ ನೋಡ್ಕೋರಿ ನೀವು, ದ್ರಾವಿಡಿಯನ್ ಪೀಪಲ್ಸ್ ನೋಡ್ಕೋರಿ ನೀವು, ಎಷ್ಟು ಚಾರ್ಮಿಂಗ್ ಇರ್ತೈತೆ ಅವ್ರ ಫೇಸ್ ಮೇಲೆ. ಅವ್ರು ಮ್ಯಾಕ್ಸಿಮಮ್ ಕಾಳು ಕಡಿ ತಿಂತಾರೆ, ಮ್ಯಾಕ್ಸಿಮಮ್ ಕೊಕೊನಟ್ ಆಯಿಲ್ ಯೂಸ್ ಮಾಡ್ತಾರೆ, ಮ್ಯಾಕ್ಸಿಮಮ್ ಹಾಫ್ ಬಾಯ್ಲ್ಡ್ ಫುಡನ್ನೇ ಅವ್ರು ಬಳಸ್ತಿರ್ತಾರೆ. ಸೊ ಮುಂದಿನ ವಿಷಯ ಬಗ್ಗೆ ಇದನ್ನು ಡೆಫಿನೆಟ್ ಆಗಿ ನಿಮ್ಮ ಜೊತೆ ಕಾಳು ಕಡಿ ಮನೆಯಲ್ಲಿ ಆಗಲಿ ದೇವಸ್ಥಾನದಲ್ಲಿ ಆಗಲಿ ಅಥವಾ ದೇವರ ಬಗ್ಗೆ ಆಗಲಿ ಯಾವ ರೀತಿ ಬಳಸಬೇಕಂತ ನೀವು ಜನತೆಗೆ ಒಂದು ಸಂದೇಶ ನೀಡ್ತೀರಾ? 9 ನಮೂನಿ ಕಾಳು ಕಡಿಯಲ್ಲೇ ಕೆಲವು ಕಾಳನ್ನು ನಾನು ನಿಮಗೆ ಮುಂಚೆಗೆ ಏನು ಹೇಳ್ಕೊಟ್ಟಿದ್ದೀನಿ ಅದನ್ನು ನೆನೆ ಇಟ್ಟು ಸ್ವತಃನೂ ಹಸಿ ತಿನ್ನಿರಿ, ದೇವರಿಗೂ ಏರ್ಸ್ರಿ, ಆಮೇಲೆ ಏರ್ಸೋಕ್ಕಾಗಲಿಕ್ಕಂದ್ರೆ ಪಕ್ಷಿಗಳಿಗೆ ತಿನ್ನಿಸ್ರಿ. ಈ ಲೋಕನೂ ನಮ್ಮದು ಸುಧಾರಣೆ ಆಗತ್ತೆ, ನಮ್ಮದು ಪರಲೋಕನೂ ಕೂಡ ಸುಧಾರಣೆ ಆಕೈತಿ. ಹೆಚ್ಚಿನ ಹೇಳೋದು ಇಷ್ಟ ಏನಂತಂದರೆ ಎಷ್ಟು ಸಾಧ್ಯ ಆಕೈತಿ ಹಸಿ ವ್ಯವಸ್ಥೆಯನ್ನು ತಿನ್ನಕ್ಕೆ ಪ್ರಯತ್ನ ಪಡ್ರಿ. ಕಾಳು ಕಡಿದಲ್ಲಿ ಎಷ್ಟು ಹಸಿ ತಿಂತೀರಿ ಅಷ್ಟು ಆರೋಗ್ಯ ಒಳ್ಳೆ ಇರ್ತೈತಿ, ವಯಸ್ಸು ಜಾಸ್ತಿ ಆಗ್ತೈತಿ, ದೇಹಕ್ಕೆ ಹಿಮೋಗ್ಲೋಬಿನ್ ಜಾಸ್ತಿ ಆಗುತ್ತೆ, ನೆನಪಿನ ಶಕ್ತಿ ಜಾಸ್ತಿ ಆಗ್ತೈತಿ, ಚೇತನೆ ಜಾಸ್ತಿ ಇರ್ತೈತಿ, ನಿದ್ದೆ ಬ್ಯೂಟಿಫುಲ್ ಬರುತ್ತೆ. ಆಮೇಲೆ ಇವು ಸಣ್ಣ ಪುಟ್ಟ ಏನು ಕಾಯಿಲೆಗಳದಾವ, BP ಶುಗರ್ ಇವು ಇರುವುದನ್ನೇ ಇಲ್ಲ. ನೀವು ಕಾಳು ಕಡಿನ ಹಸಿ ನೆನೆದಿಟ್ಟು ತಿನ್ನಕ್ಕೆ ಸ್ಟಾರ್ಟ್ ಮಾಡಿರಿ. ಇದು ಡಾಕ್ಟರ್ ಶಿವಾನಂದ್ ಗುರೂಜಿ ಅವರು ಕಾಳು ಕಡಿ ಯಾವ ರೀತಿ ಬಳಕೆ ಮಾಡೋಕು, ಹೇಗೆಲ್ಲ ಉಪಯೋಗ ಮಾಡೋಕೆ ಎಂಬುದನ್ನು ಸಮಗ್ರ ಮಾಹಿತಿ ನೀಡಿದ್ದಾರೆ. ಅವರಿಗೆ ನಾನು ಧನ್ಯವಾದ ತಿಳಿಸ್ತೀನಿ. ನಿರಂತರ ಹಾಗೂ ಹೊಸತನವಾದ ಸುದ್ದಿಗಾಗಿ ವೀಕ್ಷಣೆ ಮಾಡಿ TV10 ನ್ಯೂಸ್.